ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಯಾರು? ಇವರಲ್ಲಿ ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಕಮ್ಮಿ ಅಂತರದಲ್ಲಿ ಗೆದ್ದು ಜಸ್ಟ್ ಪಾಸ್ ಆದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಡಿ.ಕೆ. ಶಿವಕುಮಾರ್. ಫ್ರೆಂಡ್ಸ್, ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಡಿ.ಕೆ. ಶಿವಕುಮಾರ್. ಬರೋಬ್ಬರಿ 1,22,392 ವೋಟ್ಗಳ ಅಂತರದಿಂದ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 75.03% ಜನ ಡಿಕೆಶಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಕ್ಷೇತ್ರ ಕನಕಪುರ, ಜಿಲ್ಲೆ ಬೆಂಗಳೂರು ದಕ್ಷಿಣ. ನಂಬರ್ 2, ಕೃಷ್ಣ ಬೈರೇಗೌಡ. ಇವರು 38,204 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 54.43% ಜನ ಇವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಕ್ಷೇತ್ರ ಬ್ಯಾಟರಾಯನಪುರ, ಜಿಲ್ಲೆ ಬೆಂಗಳೂರು ನಗರ. ನಂಬರ್ 3, ಟಿ.ಬಿ. ಜಯಚಂದ್ರ. ಇವರು 29,250 ವೋಟ್ಗಳಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಇವರಿಗೆ 45.14% ವೋಟ್ ಬಿದ್ದಿದೆ. ಕ್ಷೇತ್ರ ಸಿರಾ, ತುಮಕೂರು ಜಿಲ್ಲೆ. ನಂಬರ್ 4, ಎಂ.ಸಿ. ಸುಧಾಕರ್. ಇವರು 29,052 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಇವರಿಗೆ 51.05% ವೋಟ್ ಬಿದ್ದಿದೆ. ಕ್ಷೇತ್ರ ಚಿಂತಾಮಣಿ, ಜಿಲ್ಲೆ ಚಿಕ್ಕಬಳ್ಳಾಪುರ. ನಂಬರ್ 5, ಎಚ್.ಡಿ. ರಂಗನಾಥ್. ಇವರು 26,573 ವೋಟ್ಗಳ ಅಂತರದಿಂದ ಗೆದ್ದು ಶಾಸಕರಾಗಿದ್ದಾರೆ. ಇವರಿಗೆ 42.88% ವೋಟ್ ಬಿದ್ದಿದೆ. ಕ್ಷೇತ್ರ ಕುಣಿಗಲ್, ಜಿಲ್ಲೆ ತುಮಕೂರು. ನಂಬರ್ 6, ಸಿ.ಪಿ. ಯೋಗೇಶ್ವರ್. ಇವರು 25,413 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಇವರಿಗೆ 54.43% ವೋಟ್ ಬಿದ್ದಿದೆ. ಕ್ಷೇತ್ರ ಚನ್ನಪಟ್ಟಣ, ಜಿಲ್ಲೆ ಬೆಂಗಳೂರು ದಕ್ಷಿಣ. ನಂಬರ್ 7, ಕೆ.ಎಂ. ಉದಯ. ಇವರು 24,113 ವೋಟ್ಗಳಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 47.45% ಜನ ಇವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಕ್ಷೇತ್ರ ಮದ್ದೂರು, ಜಿಲ್ಲೆ ಮಂಡ್ಯ. ನಂಬರ್ 8, ಶಿವಲಿಂಗೇಗೌಡ. ಇವರು 20,177 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 52.86% ವೋಟ್ ಬಿದ್ದಿದೆ. ಕ್ಷೇತ್ರ ಅರಸೀಕೆರೆ, ಜಿಲ್ಲೆ ಹಾಸನ. ನಂಬರ್ 9, ಕೆ. ವೆಂಕಟೇಶ್. ಇವರು 19,675 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 52.02% ವೋಟ್ ಬಿದ್ದಿದೆ. ಕ್ಷೇತ್ರ ಪಿರಿಯಾಪಟ್ಟಣ, ಜಿಲ್ಲೆ ಮೈಸೂರು. ನಂಬರ್ 10, ಎಸ್.ಎನ್. ಸುಬ್ಬಾರೆಡ್ಡಿ. ಇವರು 19,179 ವೋಟ್ಗಳಿಂದ ಗೆದ್ದು ಶಾಸಕರಾಗಿದ್ದಾರೆ. ಇವರಿಗೆ 47.37% ವೋಟ್ ಬಿದ್ದಿದೆ. ಕ್ಷೇತ್ರ ಬಾಗೇಪಲ್ಲಿ, ಜಿಲ್ಲೆ ಚಿಕ್ಕಬಳ್ಳಾಪುರ. ನಂಬರ್ 11, ಪ್ರಿಯಾ ಕೃಷ್ಣ. ಇವರು 12,516 ವೋಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 50.87% ವೋಟ್ ಬಿದ್ದಿದೆ. ಕ್ಷೇತ್ರ ಗೋವಿಂದರಾಜನಗರ, ಜಿಲ್ಲೆ ಬೆಂಗಳೂರು ನಗರ. ನಂಬರ್ 12, ಎಚ್.ಸಿ. ಬಾಲಕೃಷ್ಣ. ಇವರು 11,839 ಮತಗಳ ಅಂತರದಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಇವರಿಗೆ 46.74% ವೋಟ್ ಬಿದ್ದಿದೆ. ಕ್ಷೇತ್ರ ಮಾಗಡಿ, ಜಿಲ್ಲೆ ಬೆಂಗಳೂರು ದಕ್ಷಿಣ. ನಂಬರ್ 13, ರಮೇಶ್ ಬಂಡಿ ಸಿದ್ದೇಗೌಡ. ಇವರು 11,137 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 39.32% ವೋಟ್ ಬಿದ್ದಿದೆ. ಕ್ಷೇತ್ರ ಶ್ರೀರಂಗಪಟ್ಟಣ, ಜಿಲ್ಲೆ ಮಂಡ್ಯ. ನಂಬರ್ 14, ಎಸ್.ಆರ್. ಶ್ರೀನಿವಾಸ್. ಇವರು 8,541 ವೋಟ್ಗಳ ಅಂತರದಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಇವರಿಗೆ 37.79% ವೋಟ್ ಬಿದ್ದಿದೆ. ಕ್ಷೇತ್ರ ಗುಬ್ಬಿ, ಜಿಲ್ಲೆ ತುಮಕೂರು. ನಂಬರ್ 15, ಎಂ. ಕೃಷ್ಣಪ್ಪ. ಇವರು 7,324 ವೋಟ್ಗಳಿಂದ ಗೆದ್ದಿದ್ದಾರೆ. ಇವರಿಗೆ 50.50% ವೋಟ್ ಬಿದ್ದಿದೆ. ಕ್ಷೇತ್ರ ವಿಜಯನಗರ, ಜಿಲ್ಲೆ ಬೆಂಗಳೂರು ನಗರ. ನಂಬರ್ 16,
ಶರತ್ ಬಚ್ಚೇಗೌಡ. ಇವರು 5,075 ಮತಗಳಿಂದ ಗೆದ್ದು ಶಾಸಕರಾಗಿದ್ದಾರೆ. ಇಂಥ ಶರತ್ ಬಚ್ಚೇಗೌಡಗೆ 50.13% ವೋಟ್ ಬಿದ್ದಿದೆ. ಕ್ಷೇತ್ರ ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಂಬರ್ 17 ಚಲುವರಾಯಸ್ವಾಮಿ. ಇವರು 4,414 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 47.17% ವೋಟ್ ಬಿದ್ದಿದೆ. ಕ್ಷೇತ್ರ ನಾಗಮಂಗಲ, ಜಿಲ್ಲೆ ಮಂಡ್ಯ. ನಂಬರ್ 18 ಡಾಕ್ಟರ್ ಮಂತರ್ಗೌಡ. ಇವರು 4,402 ವೋಟ್ಗಳಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಇವರಿಗೆ 47.84% ವೋಟ್ ಬಿದ್ದಿದೆ. ಕ್ಷೇತ್ರ ಮಡಿಕೇರಿ, ಜಿಲ್ಲೆ ಕೊಡಗು. ನಂಬರ್ 19 ಕೆ ಹರೀಶ್ ಗೌಡ. ಇವರು 4,094 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 48.42% ವೋಟ್ ಬಿದ್ದಿದೆ. ಕ್ಷೇತ್ರ ಚಾಮರಾಜ, ಜಿಲ್ಲೆ ಮೈಸೂರು. ನಂಬರ್ 20 ರವಿ ಗಣಿಗ. ಇವರು 2,019 ವೋಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಇವರಿಗೆ 35.18% ನಷ್ಟು ವೋಟ್ ಬಿದ್ದಿದೆ. ಕ್ಷೇತ್ರ ಮಂಡ್ಯ, ಜಿಲ್ಲೆ ಮಂಡ್ಯ. ನಂಬರ್ 21 KY ನಂಜೇಗೌಡ. ಇವರು ಕೇವಲ 248 ವೋಟ್ಗಳ ಅಂತರದಿಂದ ಎಲೆಕ್ಷನ್ ಗೆದ್ದಿದ್ದಾರೆ. ಇವರಿಗೆ 29.40% ವೋಟ್ ಬಿದ್ದಿದೆ. ಕ್ಷೇತ್ರ ಮಾಲೂರು, ಜಿಲ್ಲೆ ಕೋಲಾರ. ನಂಬರ್ 22 TD ರಾಜೇಗೌಡ. ಇವರು ಕೇವಲ 201 ಮತಗಳ ಅಂತರದಿಂದ ಗೆದ್ದು ಎಂಎಲ್ಎ ಆಗಿದ್ದಾರೆ. ಇವರಿಗೆ 41.79% ವೋಟ್ ಬಿದ್ದಿದೆ. ಕ್ಷೇತ್ರ ಶೃಂಗೇರಿ, ಜಿಲ್ಲೆ ಚಿಕ್ಕಮಗಳೂರು. ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಯಾರು, ಇವರಲ್ಲಿ ಹೆಚ್ಚು ಅಂತರದಿಂದ ಗೆದ್ದವರು ಯಾರು, ಕಮ್ಮಿ ಅಂತರದಲ್ಲಿ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ನಿಮ್ಮ ಪ್ರಕಾರ ಇವರಲ್ಲಿ ಹೆಚ್ಚು ಜನಬೆಂಬಲದ ಒಕ್ಕಲಿಗ ನಾಯಕ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.